ಗೈಸ್ ಇವಾಗ ರೆಡಿಯಾಗಿ ನೆಕ್ಸ್ಟ್ ಡೇ ಫುಲ್ಲು ಕಣ್ಣು ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ, ನಿದ್ದೆ ಕಡಿಮೆ ಆಗಿ ಅನಿಸುತ್ತೆ. ನೋಡಿ ನಮ್ಮ ಮನೇಲಿ ಯಾವಾಗಲೂ ರೆಡಿ ಆಗೋದೇ ಲೇಟ್. ನಿಜ ಹೇಳ್ತೀನಿ, ಒಂದು ವ್ಲಾಗ್ ನಾನು ಮಾಡಿ ಹಾಕ್ತೀನಿ ಡೀಟೇಲ್. ಗೈಸ್ ಲೆಟ್ಸ್ ಗೋ, ಕಮ್. ಹೊರಟಿದ್ದೀವಿ ಇವಾಗ. ಹೆಂಗೆ ಹೋಗೋದು? ನಮ್ಮ ಹೋಟೆಲ್ ವೈಟ್ ಚೆನ್ನಾಗಿದೆ ಗೈಸ್, ಒಂಥರ ಚೆನ್ನಾಗಿದೆ ಹೋಟೆಲ್. ಸೊ ನಮ್ಮ ಡ್ರೈವರ್ ವೇಟ್ ಮಾಡ್ತಿದ್ದಾರೆ. ಗಂಡೋಲಾ ಫೇಸ್ 1 ಫೇಸ್ 2 ಅಲ್ಲಿ ತುಂಬ ಚಳಿ ಇರೋದ್ರಿಂದ ನಾವು ಫಸ್ಟೇ ಜಾಕೆಟ್ನ ರೆಂಟ್ ಮಾಡಿದ್ವಿ. ಗಂಡೋಲಾ ಫೇಸ್ 1 ಫೇಸ್ 2 ಅಲ್ಲಿ ಎಲ್ಲೂ ಜಾಕೆಟ್ ರೆಂಟಿಗೆ ಸಿಗಲ್ಲ. ಸೊ ನಮ್ಮ ಡ್ರೈವರ್ ಆನ್ ದಿ ವೇ ಒಂದು ಸ್ಪಾಟಲ್ಲಿ ನಿಲ್ಲಿಸಿ ಇಲ್ಲಿ ಜಾಕೆಟ್ ಮತ್ತು ಶೂಸ್ನ ರೆಂಟ್ ಮಾಡಿ ವೆದರ್ ಹೇಗೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ನಾವಿಲ್ಲಿ ಜಾಕೆಟ್ ಮತ್ತು ಶೂಸ್ನ ರೆಂಟ್ ಮಾಡಿಕೊಂಡು ಹೊರಟ್ವಿ. ಇವಾಗ ರೀಚ್ ಆದ್ವಿ ಗಂಡೋಲಾ. ನಾವಿವಾಗ ಗಂಡೋಲಾ ಫೇಸ್ 1 ಫೇಸ್ 2 ಎರಡು ಟಿಕೆಟ್ ಬುಕ್ ಆಗಿತ್ತು. ಸೊ ಇವಾಗ ಅದನ್ನು ಮುಗಿಸ್ಕೊಬೇಕು. ಸೊ ಹೇಗಿದೆ ಅಂತ ಆಲ್ರೆಡಿ ಇವಾಗ ಇನ್ನೂ 8 ಗಂಟೆಗೆ ಇಷ್ಟೊಂದು ಜನ ಇದ್ದಾರೆ. ಸೊ ನಾವು 6:45 ಹಾಗೆ ರೂಮನ್ನು ಬಿಟ್ಟಿದ್ವಿ, ಬಿಕಾಸ್ ತುಂಬ ಜನ ಇರ್ತಾರೆ ಅಂತ. ನೋಡಿ ಎಷ್ಟು ನಾವು ಇಳಿದ ತಕ್ಷಣ ಜನ ರೆಡಿ ಇರ್ತಾರೆ ಗೈಸ್, ಫೋಟೋ ತಗೊಳ್ಳಿ, ಗಾಡಿಯಲ್ಲಿ ಬನ್ನಿ, ಅಲ್ಲಿ ತೋರಿಸ್ತೀವಿ, ಇಲ್ಲಿ ತೋರಿಸ್ತೀವಿ, ನೀಟಾಗಿ ಟೊಪ್ಪೆ ಹಾಕ್ತಾರೆ. ಸೊ ನಮ್ಮ ಡ್ರೈವರು ಎಲ್ಲ ಕ್ಲೀನಾಗಿ ಹೇಳಿದ್ದ. ನಾನು ರೆಸ್ಗಡೆ ಹೇಳ್ತೀನಿ, ನನ್ನ ಮಾತು ಕೇಳಬೇಡಿ. ಇಲ್ಲಿಂದ ಒಂದು 800 ಮೀಟರ್ಸ್ ಆಗುತ್ತೆ, ನಡ್ಕೊಂಡು ಹೋಗಿ. ಇಲ್ಲ ಇದು ಆಟೋ ರಿಕ್ಷಾ ತೊಗೊಳ್ಳಿ, ಈ ರಿಕ್ಷಾ ಎಲ್ಲ ಕ್ಲೀನಾಗಿ ಹೇಳಿದ್ದ ನಮ್ಮ ಡ್ರೈವರು. ಸೊ ನಿಮಗೆ ಪ್ರಿಯರ್ ನಾಲೆಡ್ಜ್ ಇದ್ದರೆ ಆರಾಮಾಗಿ ಬರ್ಬೋದು, ಇಲ್ಲ ಅಂದರೆ ಮೋಸ ಹೋಗ್ತೀವಿ ತುಂಬ. ಸೊ ಈ ಜಾಕೆಟ್ ಮತ್ತು ಶೂಸ್ಗೂ ಅಷ್ಟೇ 150. ಈ ಸೋನ್ಮಾರ್ಗಲ್ಲೆಲ್ಲ ನೋಡಿದ್ರೆ 100 ರುಪೀಸ್ ಕೊಡ್ತಾರೆ. ಬಟ್ ಇಲ್ಲಿ ತುಂಬ ಜನ ಬರೋದ್ರಿಂದ ಆನ್ ಡಿಮ್ಯಾಂಡ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಆಶಾ ನೋಡಿ ಇಷ್ಟೇ ಜನ ಇರೋದೆ ಲೈನಲ್ಲಿ. ಸೊ ನಾವು ಪ್ಲ್ಯಾನ್ ಮಾಡಿ ಬೇಗ ಬಂದ್ವಿ. ಆಲ್ರೆಡಿ ಪ್ಯಾಕ್ ಆಗಿ ಬಂದ್ಬಿಟ್ಟಿದ್ದೀವಿ. ಹಿಂಗೆ ಸಖತ್ ಚಳಿ ಇದೆ ಗೈಸ್ ಇಲ್ಲಿ. ಸೊ ಬನ್ನಿ ಹೆಂಗಿರುತ್ತೆ ಅಂತ ಕೇಳ್ಕೊಂಡು ಹೋಗ್ತೀವಿ. ಗೈಸ್ ಇವಾಗ ಒಳಗಡೆ ಬಿಡ್ತಾ ಇದ್ದಾರೆ 8:30 ಶಾರ್ಪು. ಸೊ ನೋಡಿ ಹೆಂಗಿದೆ ಸರೌಂಡಿಂಗ್. ಸೊ ನಮ್ಮ ಹಿಂದ್ಗಡೆ ಎಷ್ಟು ಲೈನ್ ಆಗೋಯ್ತು ನೋಡಿ ಗೈಸ್. ಗೈಸ್ ನಾವು ಟಿಕೆಟನ್ನ ಪ್ರಿಂಟ್ಔಟ್ ತೊಗೊಂಬಂದಿದ್ದೀವಿ ವಿತ್ ಆಧಾರ್ ಕಾರ್ಡು. ಹಾರ್ಡ್ ಕಾಪಿ ತಂದರೆ ಬೇಗ ಆಗುತ್ತೆ. ಸೊ ಲೆಟ್ಸ್ ಸಿ ಗೈಸ್, ಲೈನ್ ಮೂವ್ ಆಗ್ತಾ ಇದೆ. ಏಷ್ಯಾಸ್ ಹೈಯೆಸ್ಟ್ ಕೇಬಲ್ ಕಾರ್ ರೈಡ್. ಎಷ್ಟು ಹೈಟ್ ಹೋಗ್ತೀವಿ? 14,000 ಫೀಟು ಮೇಲ್ಗಡೆ, ಸೆಕೆಂಡ್ ಫೇಸ್. ಸೊ ಅಲ್ಲಿ ತನಕ ಹೋಗೋಣ ಗೈಸ್, ಬನ್ನಿ. ಗೈಸ್ ನೋಡಿ ಲೈನ್ ಇಷ್ಟು ಜನ ಇದ್ದಾರೆ. ಸೆಕ್ಯೂರಿಟಿ ಮಾತ್ರ ಅಲ್ಟಿಮೇಟ್. ಇಲ್ಲಿ ಒಂದೊಂದು 100-200 ಮೀಟರ್ಸ್ಗೆ ಮಿಲ್ಟ್ರಿ ಅವರು ಇದ್ದಾರೆ. ಸೊ ಸಖತ್ ಸೆಕ್ಯೂರಿಟಿ ಇದೆ ಗೈಸ್ ನೋಡಿ. ಗೈಸ್ ಸೆಕ್ಯೂರಿಟಿಗೆ ಏನು ಭಯನೇ ಇಲ್ಲ, ಆರಾಮಾಗಿ ಬರ್ಬೋದು. ಲೇಬರ್ಗೆ ನಾನು ಹೋಗ್ಬೇಡ್ರಿ ಅಂತ ಹೇಳ್ದೆ ಲೈನಲ್ಲಿ. ಲೈನ್ ಸ್ಕಿಪ್ ಮಾಡಬೇಡಿ, ಯಾರಿಗೆ ಗೊತ್ತು ಅವನು ಸುಳ್ಳು ಹೇಳಿರ್ಬೋದು. 5 ಮಿನಿಟ್ಸ್ to 7 ಮಿನಿಟ್ಸ್ ಅಷ್ಟೇ ನಮಗೆ ರೈಡ್ ಇರೋದು. ಸೊ ಬೇಗ ಮೂವ್ ಆಗುತ್ತೆ ಗೈಸ್, ಲೈನ್ ತುಂಬ ಲ್ಯಾಗ್ ಆಗಲ್ಲ. ವೆರಿ ಎಕ್ಸೈಟೆಡ್. 14,000 ಫೀಟ್ ಮೇಲೆ ಹೋಗುತ್ತೆ. ಹೈ ಆಲ್ಟಿಟ್ಯೂಡ್ ಟ್ಯಾಬ್ಲೆಟ್ ಕೂಡ ಇಟ್ಕೊಂಡಿದ್ದೀವಿ. ಆ್ಯಂಡ್ ಅಲ್ಲೂ ಮಾರ್ತಾ ಇರ್ತಾರೆ, ಇಲ್ಲಿ ಅಲ್ಲಿ ಏನು ಸಿಗಲ್ಲ, ಅಲ್ಲಿ ಏನು ಸಿಗಲ್ಲ ಅಂತ ಹೇಳ್ತಾರೆ. ಏನು ಬೇಕಾಗಲ್ಲ. ಸೊ ಹ್ಯಾಂಡ್ ಗ್ಲೌಸ್ ತೊಗೊಂಡಿದ್ದೀವಿ ಒಂದು ಸ್ನೋವಲ್ಲಿ ಆಟ ಆಡೋಕ್ಕೆ. ಗೈಸ್ ನಾವು ಒಂದು 10 ಮಿನಿಟ್ಸ್ ವೇಟ್ ಮಾಡಿದ್ವೇನೋ ಅಷ್ಟೇ. ಸೊ ನೀವು ಬರೋದಾದರೆ ಬೇಗ ಬನ್ನಿ. 8:30ಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ 1 ಸೆಕೆಂಡು ಲೇಟ್ ಆಗಲ್ಲ ಗೈಸ್, ಬೇಗ ಬನ್ನಿ. सुनील कुमार, गुलाम अजमरोज खड़ा. हाँ फेस 2 का ऊपर, फेस 2 का ऊपर. ಎಷ್ಟು ಲೈನ್ ಇದೆ, ಸಖತ್ ದೊಡ್ಡ ಲೈನ್ ಇದೆ ಗೈಸ್. ಇಷ್ಟೊತ್ತಿಗೆ ಹಿಂಗೆ ಇನ್ನು ಬೇರೆ ಟೈಮಲ್ಲಿ
ಒಂದು 10 ಮಿನಿಟ್ಸು ವೆಯ್ಟ್ ಮಾಡಿಲ್ಲ. ಸೊ ಬೇಗ ಆಯಿತು. ಸುಮ್ಮನೆ ಇಲ್ಲೇ ಲೈನ್ ಜಾಸ್ತಿ ಮಾಡಿಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ನಾವು 6:30 7 o'clock ರೂಮಿಂದ ಬಿಟ್ಟಿದ್ವಿ ಶ್ರೀನಗರಿಂದ. ಸೊ ಇಲ್ಲಿಗೆ ಬಂದ್ವಿ. ಸೊ ನೀವು ಅಷ್ಟೇ ಗಂಡೋಲ ಬರೋದಿದ್ರೆ ಅರ್ಲಿ ಮಾರ್ನಿಂಗ್ ಬನ್ನಿ. ಬೇಕು ಇಲ್ಲ 3 ಅವರು ಕ್ಯೂವಲ್ಲಿ ಕಾಯಬೇಕು. ಬೇಗ ಹೇಳಿ ಇಲ್ಲ 3 ಗಂಟೆ ಕ್ಯೂವಲ್ಲಿ ನಿಲ್ಲಿ, ಎರಡೇ ಆಪ್ಷನ್ ನಿಮ್ಗೆ. ವರ್ತ್ ವಿಸಿಟಿಂಗ್ ಕಾಶ್ಮೀರ್ ಗೈಸ್. ಇವ್ರು ಸನ್ಸ್ಕ್ರೀನ್ ಹೆಂಗೆ ಹಾಕೊಂಡಿರ್ತಾರೆ ನೋಡಿ ಇಲ್ಲಿರೋರು. ಸೊ ನೋಡಿ ಅವ್ರು ಹೆಂಗೆ ಕಾಣ್ತಾ ಇದ್ದಾರೆ ಅವರು. ಗೈಸ್ ಏನು ಗೈಸ್ ಇದು ವ್ಯೂ ಸಕ್ಕದಾಗಿದೆ. ಒಂದು ತೊಗೊಳ್ರಿ. ಯಾವ ಕಂಟ್ರಿಗೆ ಹೋದ್ರೆ ಏನು ಗೈಸ್ ಇದನ್ನ ನೋಡಲಿಲ್ಲ ಅಂದಮೇಲೆ. ಗುಲ್ಮರ್ಗ್ನಲ್ಲಿ ಗಂಡೋಲಾ ಫೇಸ್ 1 ಮತ್ತು ಫೇಸ್ 2 ಎರಡೂ ತುಂಬಾ ಪಾಪ್ಯುಲರ್. ಬೊಲಿವಿಯಾದ ಕೇಬಲ್ ಕಾರ್ನ ಬಿಟ್ಟರೆ ವರ್ಲ್ಡಲ್ಲಿ ಟಾಪ್ 2nd ಹೈಯೆಸ್ಟ್ ಕೇಬಲ್ ಕಾರ್ ರೈಡ್ ಇರೋದು ಇಲ್ಲೇ. ರೈಡ್ ಅಂತೂ ಸಕ್ಕ ಥ್ರಿಲ್ಲಿಂಗ್ ಆಗಿತ್ತು ಗೈಸ್. ನೀವು ನೋಡ್ತಾ ಇದ್ದೀರಾ ಸೀನ್ರಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಫುಲ್ ಪ್ಯಾಕ್ ಮಾಡಿಕೊಂಡು ಬರ್ತಾ ಇದ್ದೀನಿ. ಹೋಗೋಣ ಗೈಸ್. ಏನೋ ಒಂಥರ ಚಿಲ್ಲಿಂಗ್ ಸಕ್ಕದಾಗಿದೆ ವೆದರ್ ನೋಡಿ. ಗೈಸ್ ಏನಿದು ಕಾಡಲ್ಲ, ಆಕಾಶ ಯಾವುದು, ಸ್ನೋ ಫೇಸ್ 2 ಇನ್ನೆಂಗಿರ್ಬೋದು ಗೈಸ್. ಸುನಿಲ್ ಬರ್ತಾ ಇದ್ದಾರೆ. ನಾನು ಆಲ್ರೆಡಿ ಫುಲ್ ಎಕ್ಸೈಟೆಡ್ ಆಗಿ ಹೋಗ್ತಾ ಇದ್ದೀನಿ. ನಮ್ಮ ಹಿಂಗಡೆ ಒಬ್ರು ಟೀ ಇಟ್ಕೊಂಡು ಬರ್ತಾನೆ ಇದ್ದಾರೆ ಗೈಸ್, ಬಿಡ್ತಾನೆ ಇಲ್ಲ ನಮ್ಮನ್ನ. ಯಾವತ್ತೂ ಸೋಲೋ ಟ್ರಿಪ್ ಬರೋಕ್ಕಾಗಲ್ಲ, ನಿಮ್ಮ ಜೊತೆ 4 ಜನ ಒಂದೇ ಬರ್ತಾರೆ. ಹಾಂ ದಟ್ಸ್ ಟ್ರೂ. ನಿಜ ಗೈಸ್. ಹೆಂಗಂದರೆ ಬಿಡೋದೇ ಇಲ್ಲ. ಒಂದು 4 ಜನ, ಒಬ್ಬರು ಫೋಟೋಗೆ, ಒಬ್ಬರು ಟೀಗೆ. ಹಾಯ್ ಗೈಸ್, ನಾವಿವಾಗ ಇರೋದು ಗುಲ್ಮಾರ್ಗ್ನ ಗಂಡೋಲಾ ಫೇಸ್ 1 ಸಖತ್ ಸ್ನೋ ಇದೆ. ಸೊ ನಮ್ಮ ಮನಸ್ಸಲ್ಲಿ ಏಪ್ರಿಲ್ ಹೋಗ್ತಾ ಇದ್ದೀವಿ, ಸ್ನೋ ಏನಾಗಿರುತ್ತೆ ಅಂತಿತ್ತು. ಸೊ ಗಾಡ್ ಗ್ರೇಸ್ ಇವಾಗ ಮಳೆ ಇಲ್ಲ, ಸ್ವಲ್ಪ ಬಿಸಿಲಿದೆ. ಸೊ ಫೇಸ್ 1 ಸಕ್ಕದಾಗಿದೆ ಗೈಸ್. ನಾವು ಫೇಸ್ 2ನ ಎಕ್ಸ್ಪ್ಲೋರ್ ಮಾಡಬೇಕು. ಫಸ್ಟ್ ಫೇಸ್ 1 ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಫೇಸ್ 2 ಹೋಗೋಣ ಅಂತ. ಇಲ್ಲಿ ಕೇಬಲ್ ಕಾರ್ ಮೂವ್ ಆಗ್ತಾ ಇದೆ. ಸೊ ಫೇಸ್ 2 ಹೋಗ್ತಾ ಇದೆ ಬಾಬು. ನಾವು ಇಲ್ಲೇ ಸ್ವಲ್ಪ ಹೊತ್ತು ಆಟಾಡೋಣ ಅಂತ ನಮ್ಮದು ತಾಜಿವಾಸ್ ಗ್ಲೇಷಿಯರಲ್ಲಿ ಏನಾಯ್ತಂದರೆ ವೀಡಿಯೋಸ್ ತಗೊಳಕ್ಕೆ ಹೋದ್ವಿ. ಸೊ ಅಲ್ಲೇ ಮೆಜಾರಿಟಿ ಟೈಮ್ ಹೋಗ್ಬಿಡ್ತು. ಅದೇ ರೀಸನ್ಗೆ ಇವಾಗ ಫಸ್ಟ್ ಒಂದಿಷ್ಟು ಸ್ನೋ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ, ಆಮೇಲೆ ವೀಡಿಯೋಸು ಫೋಟೋಸ್ ಅದ್ರ ಕಡೆ ಗಮನ ಕೊಡೋಣ ಅಂತ ಇವಾಗ ಬಂದು ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ. ಹಾಂ, ಸೊ ಇಲ್ಲಿ ಸೋಲ್ಜರ್ಸ್ ಇದ್ದಾರೆ. ಇನ್ನೂ ಮೇಲೆ ಹೋಗಿದ್ದೆ ಗೈಸ್ ನಾನು. ಅವರು ಅಷ್ಟು ಮೇಲೆ ಹೋಗಬೇಡಿ, ಇಲ್ಲಿ ಪ್ರಾಣಿಗಳೆಲ್ಲ ಇರುತ್ತೆ, ಸಡನ್ನಾಗಿ ಅಟ್ಯಾಕ್ ಆದರೆ ಅವರು ಏನು ಮಾಡೋಕ್ಕಾಗಲ್ಲ, ನಾವು ಓಡೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ತನಕನೂ ಯಾರೂ ಬಂದಿಲ್ಲ, ವಿಸಿಟರ್ಸ್ ಎಲ್ಲ ಆ ಕಡೆನೇ ಇದ್ದಾರೆ. ಸೊ ಸಕ್ಕತ್ತಾಗಿದೆ ಗೈಸ್. ನಾನು ಇವಾಗ ಗ್ಲೌಸ್ ಹಾಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ ಚಿಲ್ ಮಾಡಿ. ಸ್ನೋ ತೋರಿಸ್ತೀನಿ. ಹ್ಯಾಂಡ್ ವಾಶ್ ಎಲ್ಲಿದ್ದಾವೆ ಬ್ಲ್ಯಾಕ್ ತಗೊಂಡಿದ್ದು? ತಗೊಂಡಿದ್ದು. ಇಲ್ಲಿ ನೀವು ನೋಡ್ತಾ ಇರೋದು ಜಾಲಿ ರೈಡ್. ಇದಕ್ಕೆ 500 rupees ಪರ್ ಪರ್ಸನ್ ಪೇ ಮಾಡಬೇಕು. ಫೇಸ್ 2ನ ಅರ್ಧ ಭಾಗದಲ್ಲಿ ಕರ್ಕೊಂಡು ಹೋಗಿ ವಾಪಸ್ ಬರ್ತೀವಿ. ಯಾವುದೋ ಬೇರೆ ಗ್ರಾಹಕ ಬಂದಂಗೆ. गैस इವ್ರು ನಮ್ಮನ್ನು छोड़ दो भैया प्लीज. नहीं आप छोड़ दो ना. वो सर फोटो बहुत अच्छा है सर. हम टी नहीं पियेंगे प्लीज. हाँ थैंक्स बट हमें छोड़ दो प्लीज. अकेला छोड़ दो हमें प्लीज. ठीक है. ಇಲ್ಲಿ ನೋಡಿ, ಆಶಾ ಈಸ್ ಲಿವಿಂಗ್ ಹರ್ ಫುಟ್ ಪ್ರಿಂಟ್ಸ್. ಇಲ್ಲೇ ಇದ್ದಾಳೆ ನೋಡಿ. ಗೈಸ್ ಇಟ್ಸ್ ಅಮೇಜಿಂಗ್. ನಾವು ಇವಾಗ ಸ್ವಲ್ಪ ಎಂಜಾಯ್ ಮಾಡಿ ಆಮೇಲೆ ಸಿಗ್ತೀನಿ. ಯಸ್, ನೀವು ಎಂಜಾಯ್ ಮಾಡಿ. ನೋಡಿ ಇವ್ನು ನೋಡಿ, ಇವ್ನು ನಮ್ಮ ಹಿಂದಿಂದ ಇಲ್ಲಿವರೆಗೂ ಬಂದಿದ್ದಾನೆ. ಬೇಡ ಅಂದರೂ ಕೇಳ್ತಾ ಇಲ್ಲ. ಭಯ್ಯ ಪ್ಲೀಸ್ ನಮಗೆ ಬಿಟ್ಬಿಡಿ ಅಂಥೇಳಿ ವಾಪಸ್ ಕಳಿಸಿದ್ದೀವಿ. ಇಲ್ಲಿ ತುಂಬ ಮೇಲೆ ಬಿಡಲ್ಲ, ನೀವು ನೋಡ್ಬೋದು. ಇಲ್ಲಿ ಯಾವುದ್ಯಾವುದೋ ಪ್ರಾಣಿಗಳ ಫುಟ್ ಪ್ರಿಂಟ್ಸ್ ಎಲ್ಲ ಇದೆ. ಸೊ ಪಾಪ ಅವ್ರ ಸೋಲ್ಜರ್ಸು ಅದೇ ಹೇಳಿದ್ರು, ಇಷ್ಟು ಮೇಲೆ ಬಿಡಲ್ಲ ಅಂತ. ಅವರು ಇಡೀ ದಿನ ಇಲ್ಲೇ ಇರ್ತಾರಂತೆ ಗೈಸ್. ಅವ್ರ ಜೊತೆ ಮಾತಾಡಿಕೊಂಡು ಇವಾಗ ಕೆಳಗೆ ಬಂದ್ವಿ. ನೋಡಿ ಇಲ್ಲಿ ಜನ ದುಡಿಮೆಗೋಸ್ಕರ ಅಥವಾ ಟೂರಿಸಮ್ನ ದುಡಿಮೆ ಆಗಿಟ್ಕೊಂಡು ಎಷ್ಟು ಕಷ್ಟಪಡ್ತಾರೆ. ಆ್ಯಕ್ಚುಲಿ ಅಜ್ಜಂಗೆ ಆಗ್ತಾಯಿಲ್ಲ.
ಆದರೂ ಅಷ್ಟು ವಯಸ್ಸಾಗಿರೋರ ಜೊತೆ ಕುತ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಎಬ್ಸ್ಕೊಂಡು ಹೋದರು. ಸುನಿಲ್ ಇಲ್ಲಿ ಟ್ರೈಪಾಡ್ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಫೋಟೋಸ್ ತೊಗೊಳಕ್ಕೆ. ಗೈಸ್ ವ್ಯೂ ಮಾತ್ರ ನೀವು ಏನು ಫೋಟೋಸಲ್ಲಿ ನೋಡಿ ಜಡ್ಜ್ ಮಾಡೋ ಹಂಗೆ ಇಲ್ಲ, ಅಷ್ಟು ಸಖತ್ತಾಗಿದೆ. ಸೋಲ್ಜರ್ಸ್ ನೋಡಿ ಗೈಸ್ ಎಲ್ಲ ಕಡೆ ನಿಂತಿದ್ದಾರೆ ಪಾಪ. ಸೊ ಆ್ಯಕ್ಚುಲಿ ನಮ್ಮದು ಫೇಸ್ 1 ವ್ಯೂ ಹಿಂಗಿದೆ. ನಾವಿನ್ನೂ ಫೇಸ್ 2 ಹೋಗಿಲ್ಲ. ಫೇಸ್ 2 ಅಲ್ಲಿ ಇನ್ನೂ ಸಖತ್ತಾಗಿರುತ್ತೆ, ಅಂದರೆ ಫುಲ್ ಸ್ನೋನೇ ಇದೆ. ಸೊ ಅದನ್ನೇ ಎಕ್ಸ್ಪ್ಲೋರ್ ಮಾಡಬೇಕು ಗೈಸ್. ಇನ್ನೂ 10 ಗಂಟೆ, ನಾವು ಬೆಳಗ್ಗೆ ಬೇಗ ಬಂದಿರೋದ್ರಿಂದ ನಮ್ಗೆ ತುಂಬ ಟೈಮ್ ಸಿಕ್ಕಿದೆ. ಸೊ ಇನ್ನೂ ಬೇಜಾನ್ ಟೈಮ್ ಇದೆ ನಮಗೆ. ಸೊ ಫೇಸ್ 1 ಅಲ್ಲಿ ಒಂದಿಷ್ಟು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಫೇಸ್ 2 ಹೋಗ್ತೀವಿ. ಸೊ ಲೆಟ್ಸ್ ಹ್ಯಾವ್ ಫನ್ ಗೈಸ್. ಬರ್ತಾ ಬರ್ತಾ ಸಖತ್ ಚಳಿ ಆಗ್ತಿದೆ. ಸೊ ನಾನಿವಾಗ ಹೀಗೆ ಸ್ವಲ್ಪ ಮೇಲೆ ಹೊರಟಿದ್ದೀನಿ. ಇಲ್ಲಿ ಒಂದು ಫ್ರೆಂಡ್ಸ್ ಗ್ಯಾಂಗ್ ಬಂದಿದೆ, ಅವರು ಸಖತ್ತಾಗಿ ಆಟ ಆಡ್ತಿದ್ದಾರೆ. ಸೊ ಅಲ್ಲಿ ಬಂದೆ ನೋಡಿ, ಅಲ್ಲಿ ಸ್ನೋಮ್ಯಾನ್ ಹೆಂಗೆ ಮಾಡಿದ್ದಾರೆ. ಇಲ್ಲಿ ಟ್ರೆಡಿಷ್ನಲ್ ಫುಡ್ ಅಂತ ಏನೋ ತಂದುಕೊಟ್ರು, ಸ್ವೀಟು. ಸೊ ಬನ್ನಿ ಟೇಸ್ಟ್ ಮಾಡೋಣ. ಸರ್ ಗ್ಲೌಸ್ ಹಾಕೊಂಡಿದ್ದೀನಿ, ಹ್ಯಾಂಡ್ ಗ್ಲೌಸು. ಸೊ ಕರೆಕ್ಟಾಗಿ ಆಪ್ರೇಟ್ ಆಗ್ತಾಯಿಲ್ಲ. ಕೊಬ್ಬರಿ ಫ್ಲೇವರು 10 ರೂಪಾಯಿ 15 ರೂಪಾಯಿ ಗೈಸ್. ಒಂದೊಂದು ತಗೊಳ್ಬಿಟ್ಟು ಟೇಸ್ಟ್ ಮಾಡೋಕ್ಕೆ. ಇದು ನೋಡಿ ಕೊಬ್ಬರಿ ಶೇಪಲ್ಲೇ ಇದೆ. ಓಕೆ ಓಕೆ, ಅದೇ ಚೆನ್ನಾಗಿದೆ. ಕಂಪ್ಯಾರಿಟಿವ್ಲಿ ಇದು ಚೆನ್ನಾಗಿದೆ. ಬಿಡಿ ಗಂಡ ನೀನು ಗಡಿ ಬಿಡಿ ಗಂಡ ನೀನು ಚಿನ್ನ. ಗೈಸ್ ನಾವು ಇಲ್ಲಿ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಐಸ್ನ ಟೇಸ್ಟ್ ಕೂಡ ಮಾಡ್ತಾಯಿದ್ವಿ. ಸೊ ಹೇಗಿರುತ್ತೆ ಫ್ರೆಶ್ ಸ್ನೋ ಟೇಸ್ಟ್ ಅಂತ. ಸೊ ಒಂಥರ ಚೆನ್ನಾಗಿತ್ತು ಗೈಸ್. ಚಿಲ್ಲಿಂಗ್ ವೆದರು, ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿತ್ತು. ಜನನೂ ತುಂಬ ಇರಲಿಲ್ಲ. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಒಂಥರ ಡ್ರೀಮ್ ಥರನೇ ಇತ್ತು. ಸೊ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ. ಸೊ ಆ ಡ್ರೀಮ್ ಮೂಮೆಂಟ್ ಅಂತಲೇ ಹೇಳ್ಬೋದು ಇದನ್ನು. अस्सलाम वालेकुम मैम, आप कहाँ से हो? मैं बेंगलुरु से. कैसा लगा था ये गुलमर्ग अलग? ये गुलमर्ग अलग आपको कैसा लगता है? अच्छा लगता है. अच्छा लगता है. कितनी बार आ गई यहाँ? पहली बार, फर्स्ट टाइम. अच्छा लगता है. यहाँ पर आपको वादी क्या खूबसूरत लगी? गंडोला सवारी किया? नहीं किया. फेस 1 और फेस 2 वो भी करेगा. इनको मैं पिलाऊंगा हॉट चॉकलेट. ये कश्मीरी है, ये मेरी बहन है, ठीक है? यू आर वेलकम. बहन का नाम क्या है आपका? तुम्हारा बहन का नाम क्या है? आयशा. ये इसका हस्बैंड है. हाँ. तेरा नाम क्या है? सुनील. देखो इसको मैं हॉट चॉकलेट पिलाऊंगा. ये कश्मीरी गाय का दूध है. देखो मैं कैसे बनाऊंगा. इसको मैं पिलाऊंगा. अगर इसको ठंडी लग जाए, गर्मी हो जाएगा, सेहत के लिए बहुत ज़रूरी है. क्योंकि ये लो मैम हॉट चॉकलेट. इसने हॉट चॉकलेट पिया. और सर जी आपके लिए कुछ बनाऊं? नहीं, एक बस हमने अभी पिया था. अच्छा ठीक है. ಚೆನ್ನಾಗಿದೆ ಗೈಸ್, ಟೇಸ್ಟ್ ಮಾಡಿ ಇಲ್ಲಿ Thank you. ಬಂದಾಗ. ये पिएगा हॉट तुम्हारा चॉकलेट. नाम क्या? मेरा नाम है सिराज. सिराज. हाँ सिराज. अच्छा अच्छा, कहाँ से हो आप? मैं टनमर्ग में रहता हूँ. टनमर्ग. अच्छा अच्छा, हाँ. यहाँ से लगभग कितना 10-20 किलोमीटर? ना 10-12 किलोमीटर. 12 किलोमीटर. हाँ, 12 किलोमीटर. हम वहीं से आए अभी. हाँ, आप सोमा से आया या? हम श्रीनगर से आए अच्छा आज. श्रीनगर से आया. हाँ. अच्छा उन लोगों की ये मैसेज है, वो सब यहाँ आ जाए, यहाँ पर एंजॉय करें. गुलमर्ग इज Beautiful. अलग, इज ग्रेट अलग, इट्स स्वीट अलग. हाँ. यहाँ पर आज ये मेरा वीडियो है. बाकी वसलाम. ಹಾಂ, ಥ್ಯಾಂಕ್ ಯು ಭಯ್ಯ. ಇಲ್ಲಿ ನೋಡಿ, ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತ ಹೇಳಿದ್ವಿ. ಅವರು ಫೋನ್ಪೇ ಮಾಡಿ ಪರವಾಗಿಲ್ಲ ಅಂತ ಹೇಳಿದರು. ಇಲ್ಲಿ ಎಲ್ಲ ಕಡೆ ನೆಟ್ವರ್ಕ್ ಇದೆ, ಅವರೇ ಹಾಟ್ಸ್ಪಾಟು ಕೊಡ್ತಾರೆ ನಿಮಗೆ. ಇಲ್ಲಿ ಇಂಟರ್ನೆಟ್ ಏನು ಪ್ರಾಬ್ಲಮ್ ಇಲ್ಲ. ನಾವು ಇಲ್ಲಿ ಮಾತಾಡ್ತಾ ಇದ್ದಾಳೆ. हाँ भैया, IT. नहीं भैया, हमारा वो कल हुआ था राइड, इसलिए. आपका नाम क्या है भैया? मेरा नाम सर अनीस. अच्छा, कहाँ से हो आप? मैं सर बारामुड़. अच्छा, नीट हुआ है आपका? आपको क्या लगता है? अच्छा, आपको लगता है क्या है? मगर मैंने प्राइवेट में किया. नहीं भैया, वैसे जज किस्मत ने साथ नहीं दिया. नीट हुआ है आपका? हाँ. लेकिन क्यों नहीं किया मेडिकल? क्योंकि मैंने वो प्राइवेट में किया इसलिए.
अच्छा, प्राइवेट में किया तो वो स्कोप नहीं रहता इधर? मैं उधर जाता हूँ, उसको पैसा लगता है ज़्यादा, इसलिए अच्छा मैं जाऊँ सर. ठीक है भैया, ಥ್ಯಾಂಕ್ ಯು. ಆ್ಯಕ್ಚುಲಿ ಇಲ್ಲಿ ಒಂದು 2-4-5 ಸೆಂಟಿಮೀಟರ್ಸ್ ಡೆಪ್ತ್ ಹೋದರೆ ನಿಮಗೆ ಓಲ್ಡ್ ಸ್ನೋ ಕಾಣುತ್ತೆ. ಅದು ಸ್ವಲ್ಪ ಮಣ್ಣಿದೆ. ಬಟ್ ಇವತ್ತು 2 ದಿನದ ಹಿಂದೆ ಸ್ನೋಫಾಲ್ ಆಗಿರೋದ್ರಿಂದ ಎಷ್ಟು ಫ್ರೆಶ್ ಇದೆ ಗೈಸ್. ನೋಡಿ ಸ್ನೋ ಎಷ್ಟು ನೋಡಿ. ನಾವು ಇವಾಗ ಕಾಫಿ ಕುಡಿದಿರೋ ಕಪ್ಪಲ್ಲಿ ಸುನಿಲ್ ಐಸ್ ಕ್ರೀಮ್ ಮಾಡ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ಯಮ್ಮಿ ಗೈಸ್, ಇಷ್ಟು ಫ್ರೆಶ್ ಸ್ನೋ ನಿಮ್ಗೆ ಸಿಗೋದೇ ಇಲ್ಲ. ಸಕ್ಕತ್ತಾಗಿದೆ. ಇಷ್ಟು ಫ್ರೆಶ್ ಐಸ್ ಕ್ರೀಮ್ ಯಾರು ಟೇಸ್ಟ್ ಯಾವತ್ತೂ ತಿಂದೇ ಇರಲ್ಲ. ತಿಂತೀರಾ? ನಾನಾ ಕೊಡು. ಸುನಿಲ್ ಟೇಸ್ಟ್ ಮಾಡ್ತಿದ್ದಾರೆ. ಹೆಂಗಿದೆ ಸುನಿಲ್ ಐಸ್ ಕ್ರೀಮ್? ಸಪ್ಪೆ ಇದೆ ಸರ್. ಇದು ಸರ್ ಹೋಮ್ ಮೇಡ್ ಹೇ ಸರ್, ಸ್ಪಾಟ್ ಮೇಡ್. ಗೈಸ್, ಇಲ್ಲಿ ಫೇಸ್ 1ನಲ್ಲಿ ಆಟ ಆಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಫೇಸ್ 2ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಬನ್ನಿ. ಮಸಾಲೆ ಮಂಡಕ್ಕಿ ತೊಗೊಂಡಿದ್ದೀವಿ 50 ರುಪೀಸ್ ಅಂತ. ಸೊ ಮತ್ತೊಂದು ಪಫ್ಕಾರ್ನು ನಮಗೆಲ್ಲ 20 ರುಪೀಸ್ ಸಿಗುತ್ತೆ. ಬಟ್ ಇಲ್ಲದು 50 ರುಪೀಸು. ಮಂಡಕ್ಕಿ ಚೆನ್ನಾಗಿದೆ ಗೈಸ್, ಚುರುಮುರಿ ಚೆನ್ನಾಗಿದೆ. ಇವಾಗ ಫೇಸ್ 1 ಮುಗಿಸಿ ಫೇಸ್ 2 ಹೊರಟಿದ್ದೀವಿ. ಸೊ ನೋಡಿ ಲೈನ್ ಹೆಂಗಿದೆ ಇದು ಗೈಸ್. ಎಲ್ಲೂ ನಮಗೆ ಸಖತ್ ರಶ್ ಅಂತ ಅನಿಸ್ಲಿಲ್ಲ. ಇನ್ನೊಂದು 10 ಮಿನಿಟ್ಸಲ್ಲಿ ನಾವು ಕೂತಿರ್ತೀವಲ್ವಾ ಕೇಬಲ್ ಕಾರಲ್ಲಿ. ನೋಡಿ ಅಲ್ಲೊಂದು ಚಿಕ್ಕ ಹುಡುಗ ಕೂಡ ಬಂದಿದ್ದಾನೆ. ಸೊ ಮ್ಯಾನೇಜ್ ಮಾಡ್ಬೋದು ಗೈಸ್. ತುಂಬ ಚಳಿ ಇಲ್ಲ ಇವಾಗ ಅಲ್ವಾ, ಮ್ಯಾನೇಜಬಲ್. ಗನ್ ನೋಡಿ ಗೈಸ್. ಏನು ಕಾಣ್ತಾ ಇಲ್ಲ. ಕಿವಿ ಬ್ಲಾಕ್ ಆಗಿದೆ ಗೈಸ್. ಏನು ಕಾಣ್ತಾ ಇಲ್ಲ. ಫೇಸ್ ಫುಲ್ ವೈಟ್ ಇದೆ ಸುತ್ತಲೂ. रिफ्लेक्शन हो. ನಾವು ಇವಾಗಿರೋದು ಗಂಡೋಲ ಫೇಸ್ 2 ಅಲ್ಲಿ ಗೈಸ್. ವೈವ್ ನೋಡಿ ಎಷ್ಟು ಸಖತ್ತಾಗಿದೆ. ನಾವು ಇದು ಏಷ್ಯಾದ ಅತಿ ಎತ್ತರದ ಕೇಬಲ್ ಕಾರ್ ರೈಡ್ ಅಂತ ಇಡೀ ವರ್ಲ್ಡಲ್ಲೇ ಫೇಮಸ್ಸು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನು ಮಾಡ್ತಾ ಇದ್ದೀನಿ, ಹಾರ್ಟ್ ಮಾಡ್ತಾ ಇದ್ದೀನಿ. ಇಟ್ ನಾಟ್ No guys, it's not coming. ಇಲ್ಲಿ ನೋಡಿ, ಮೋಡದ ಮೇಲಿದ್ದೀವಿ. Guys, this is a snowman. Snowman ಜೊತೆಗೆ ಒಂದು ಫೋಟೋ. ಲೈಟಾಗಿ ಸ್ನೋಫಾಲ್ ಆಗ್ತಾ ಇದೆ ಗೈಸ್. ಹೌದಲ್ಲ? ಸೊ ನೋಡಿ ವಿತ್ ಸ್ನೋಮ್ಯಾನ್ ಹೆಂಗೆ ಕಾಣ್ತದೆ ಗೈಸ್. ಇಲ್ಲೊಂದು ಸ್ನೋಮ್ಯಾನ್ ಇದ್ದಾರೆ. ಹಿಂದ್ಗಡೆ ಇದ್ದಿದ್ದು ವೈಬ್ ಎಲ್ಲ ಮುಚ್ಚೋಗ್ಬಿಟ್ಟಿದೆ ಗೈಸ್ ಮೋಡದಲ್ಲಿ. ಇದು ಸಿಗ್ತಾ ಇಲ್ಲ. 1 ನಿಮಿಷ ಗೈಸ್, ಇಲ್ಲಿ ಸ್ನೋಫಾಲ್ ಆಗ್ತಾ ಇದೆ ನೋಡ್ಬೋದು ನೀವು. ಸಕ್ಕತ್ತಾಗಿದೆ ವೈಬು. ಸ್ನೋಫಾಲ್ ಆಗ್ತಾ ಇದೆ ನೋಡಿ, ಎಷ್ಟು ಸಗದಾಗಿ ಆಗ್ತಾ ಇದೆ ಸ್ನೋಫಾಲು.
ಗೈಸ್ ಸಕ್ಕತ್ತಾಗಿದೆ ವೆದರು, ಚಿಲ್ಲಿಂಗ್ ಗೈಸ್. ನೋಡಿ ಸುನಿಲ್ ಹೆಂಗ್ ಸ್ನೋಫಾಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಗೈಸ್, ಸಕ್ಕತ್ತಾಗಿದೆ ಗೈಸ್ ಇದಂತೂ. ಯಾ ಇಟ್ಸ್ ಹೆವನ್ ಗೈಸ್. ಇಲ್ಲಿ ನೋಡಿ ಇಲ್ಲೊಂದು ಮರ, ಇದು ಕಲ್ ಥರ ಮಾಡ್ಕೊಂಡು ಟಾರ್ಪಲ್ ಹಾಕೊಂಡು ಇಲ್ಲಿ ಮ್ಯಾಗಿ ಮಾಡ್ತಾ ಇದ್ದಾರೆ. ये इधर 14,500 फीट के ऊंचाई पे मैगी खा रहे हैं, बादलों के ऊपर गर्म और गर्म। अच्छा भाई इधर चेयर खाली है, इधर चेयर खाली है, अच्छा भाई खाली है, इधर चेयर खाली है, इधर चेयर खाली है, इधर मिलेगा, इधर मैगी कॉफी खाओ, इधर मैगी कॉफी खाओ। अच्छा भाई इधर मैगी कॉफी खाओ, हर जगह इधर मैगी कॉफी खाओ. ಬರ್ತಾ ಬರ್ತಾ ವರ್ಸ್ಟ್ ಆಗ್ಬಿಡ್ತು ಸಿಚುಯೇಷನ್ನು. ಸೊ ಜನ ಆಟ ಆಡ್ತಿದ್ದವರೆಲ್ಲ ಲೈನಲ್ಲಿ ನಿಂತ್ಬಿಟ್ರು. ಎಷ್ಟೊಂದು ಜನಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲೂ ಒಂದಿಷ್ಟು ಜನ ಬಂದು ಡೈರೆಕ್ಟಾಗಿ ನೀನು ಕೇಬಲ್ ಕಾರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಇಷ್ಟು ದುಡ್ಡು ಕೊಡಿ ಅಂತಲೂ ಕೇಳ್ತಾ ಇದ್ರು. ಎಷ್ಟು ಲೈನ್ ಇದೆ ನೋಡ್ಬೋದು ನೀವು, ಸಖತ್ ಹಾರಿಬಲ್ ಆಗೋಯ್ತು. ಆ್ಯಂಡ್ ಎಷ್ಟೊಂದು ಜನ ಅಲ್ಲೇ ತಲೆ ಸುತ್ತ ಬೀಳ್ತಿದ್ರು, ಮಕ್ಕಳು ಅಳಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಅಲ್ಲೊಂದು ಹಾಸ್ಪಿಟಲ್ ಕೂಡ ಇತ್ತು, ಅವ್ರು ಕೇರೇ ಮಾಡ್ತಿರ್ಲಿಲ್ಲ, ಏನು ಮಾಡೋಕ್ಕಾಗಲ್ಲ ಹೋಗಿ ಹೋಗಿ ಅಂತ. ಆ್ಯಂಡ್ ವರ್ಸ್ಟ್ ಮ್ಯಾನೇಜ್ಮೆಂಟು, ಅವ್ರಿಗೆ ಬೇಕಾದವ್ರಿಗೆ ಬಿಡ್ತಿದ್ರು. ಸೊ ಸಖತ್ ಹಾರಿಬಲ್ ಆಗಿತ್ತು, ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಸ್ನೋಫಾಲ್ ಆಗ್ತಾ ಇತ್ತು. ಫಸ್ಟ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೇನ್ ಮಾಡೋ ಪರಿಸ್ಥಿತಿಯಲ್ಲೂ ನಾನಿಲ್ಲ. ಸೊ ಗಂಡೋಲ ರೈಡ್ ನಿಮ್ಗೆ ಕಾಣ್ತಾ ಇದೆ. ಸೊ ವರ್ಸ್ ಮ್ಯಾನೇಜ್ಮೆಂಟು. ಬಟ್ ಫಸ್ಟಿಗೆ ಮಜಾ ಬಂತು ಗೈಸ್, ಬರ್ಬೇಕಾದ್ರೆ ಮಾತ್ರ ಇಟ್ಸ್ ವರ್ಸ್ಟ್. ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ವ್ಯವಸ್ಥೆನ ಮ್ಯಾನೇಜ್ ಮಾಡಲೇ ಇಲ್ಲ. ಒಂದು ಶೀಟ್ ಕೂಡ ಇರಲಿಲ್ಲ. ಅಷ್ಟು ಸ್ನೋಫಾಲ್ ಆದರೂ ಜನ ಹೊರಗಡೆನೇ ನಿಲ್ಲಬೇಕಿತ್ತು. ಎಷ್ಟೊಂದು ಜನ ಒದ್ದಾಡ್ತಾ ಇದ್ರು. ಸೊ ಅದನ್ನು ಮುಗಿಸ್ಕೊಂಡು ಹೇಗೋ ಸೇಫಾಗಿ ಹೊರಟ್ವಿ. ಇಲ್ಲಿ ನೀವು ನೋಡ್ತಿರೋದು ವಾರ್ ಟ್ಯಾಂಕ್ ಮೆಮೋರಿಯಲ್. ಕಾರ್ಗಿಲ್ ಯುದ್ಧ ಆದಾಗ ಇಂಡಿಯಾ ಪಾಕಿಸ್ತಾನ ನಡುವೆ ಇಂಡಿಯಾ ಅದರಲ್ಲಿ ವಿನ್ ಆಗುತ್ತೆ. ಸೊ ಪಾಕಿಸ್ತಾನದ ಫ್ಲ್ಯಾಗನ್ನು ಉಲ್ಟಾ ಮಾಡಿ ವಾರ್ನ ನೆನಪಿಗೋಸ್ಕರ ಅದನ್ನು ಇಟ್ಕೊಂಡಿದ್ದಾರೆ. ಸೊ ಅದನ್ನು ನೋಡಿದ ತಕ್ಷಣ ಒಂದು ಪ್ರೌಡ್ ಫೀಲ್ ಬಂತು ಗೈಸ್. ಅದನ್ನು ನೋಡಿಕೊಂಡು ಹೀಗೆ ಮುಂದೆ ಹೊರಟ್ವಿ. ನಮ್ಮ ಡ್ರೈವರ್ ಹೇಳ್ತಾ ಇದ್ರು, ಶ್ರೀನಗರಲ್ಲಿ ಒಂದು ಸ್ಟ್ರೀಟ್ ಇದೆ, ಅಲ್ಲಿ ಹ್ಯಾಂಡಿಕ್ರಾಫ್ಟ್ಸ್ ಅಂದರೆ ಅಲ್ಲೇ ಮಾಡಿರುವಂಥ ಥಿಂಗ್ಸ್ಗಳು ಸಿಗುತ್ತೆ, ಕಾಶ್ಮೀರಿನ ಒರಿಜಿನಲ್ ಥಿಂಗ್ಸು, ಬೇರೆ ಕಡೆ ಆದರೆ ನಿಮಗೆ ಡೂಬ್ ಸಿಗುತ್ತೆ ಅಂತ. ಸೊ ಆ ಸ್ಟ್ರೀಟ್ಗೆ ನಮ್ಮನ್ನು ಕರ್ಕೊಂಡು ಹೋದರು. ಬಟ್ ಗುಲ್ಮರ್ಗ್ನ ಫೇಸ್ 2 ಅಲ್ಲಿ ಅಷ್ಟೊಂದು ಚಳಿಯಿಂದ ಬಂದಿದ್ದಕ್ಕೆ ನಮ್ಗೆ ಯಾವ ಇಂಟ್ರೆಸ್ಟು ಇರಲಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದೇ ಸ್ಟ್ರೀಟ್ಸು, ಕೆಲವೊಂದು ಅಂಗಡಿಗಳೆಲ್ಲ ಕ್ಲೋಸ್ ಆಗಿತ್ತು. ಸೊ ಇಲ್ಲಿ ನಾವು ಏನೂ ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಪರವಾಗಿಲ್ಲ, ಸೇಫಾಗಿ ಅಟ್ಲೀಸ್ಟ್ ರೂಮ್ಗೆ ಹೋಗಬೇಕು ಅಂತ ಹೇಳಿ ರೂಮ್ಗೆ ಹೊರಟ್ಬಿಟ್ವಿ. ಸೊ ಈ ಏರಿಯಾ ಶ್ರೀನಗರಲ್ಲಿ ತುಂಬ ಪಾಪ್ಯುಲರ್ ಅಂತ. ಫೈನಲಿ ರೂಮ್ಗೆ ಬಂದ್ವಿ. ಆಗ ರೂಮಿಗೆ ಬಂದು ಫುಲ್ ಫ್ರೆಶ್ ಅಪ್ ಆದ್ವಿ, ಹೀಟರ್ ಆನ್ ಮಾಡ್ಕೊಂಡಿದ್ದೀವಿ. ಸಖತ್ ಸುನಿಲ್ಗೂ ಟ್ಯಾನ್ ಆಗಿದೆ. ಸೊ ನಾನು ಐಸ್ ನೋಡ್ಬೋದು ನೀವು ಎಷ್ಟು ರೆಡ್ ಆಗಿದೆ ಅಂತ. ಸೊ ಸಖತ್ ಅಂದರೆ ಸಖತ್ ಚಳಿ ಇತ್ತು ಗೈಸ್. -5-10 ಹೋಗಿತ್ತೇನೋ, 5 ಹೋಗಿತ್ತು ಅಂತ ಹೇಳ್ತಾಯಿದ್ರು. ಅದಕ್ಕಿಂತ ಜಾಸ್ತಿನೇ ಅನಿಸ್ತಿತ್ತು. ಒಳ್ಳೆ ಫ್ರಿಜ್ಜಲ್ಲಿ ಕೈ ಇಟ್ಟಾಗ ಹಿಂಗೆ ಫ್ರೀಸ್ ಆಗಿರುತ್ತೋ ಮೂಮೆಂಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸಖತ್ ಸ್ನೋಫಾಲು ಆಯಿತು. ಒಂದೇನಂದರೆ ಕಾಶ್ಮೀರಿಗೆ ಬಂದಮೇಲೆ ಎಲ್ಲ ಎಕ್ಸ್ಪೀರಿಯೆನ್ಸು ಆಯ್ತು, ಅದೊಂದು ಖುಷಿ ಇದೆ. ಸೊ ಇವಾಗ ಬಂದು ಫುಲ್ ಸ್ನೋಫಾಲ್ ಆಗಿದ್ದು, ಕೂದಲು ನನ್ನ ಫುಲ್ ಹಿಂಗೆ ಸ್ಟ್ರೈಟ್ ಆಗಿಬಿಟ್ಟಿತ್ತು. ಅವರು ಫೋಟೋ ಹೊಡಿಬೇಕಾದ್ರೆ ಫುಲ್ ಯಾಕೆ ಹಂಗಾಗಿತ್ತು, ಮೋಸ್ಟ್ಲಿ ಗಾಳಿ ಅಂತ ಗೊತ್ತಿಲ್ಲ. ಓಕೆ, ಆಮೇಲೆ ಫುಲ್ ಸ್ನೋ ಆಗಿತ್ತು. ಸೊ ಅದಕ್ಕೆ ಬಂದು ಇವಾಗ ತಲೆಗೆ ಸ್ನಾನ ಮಾಡಿದ್ದೀನಿ. ಸೊ ಫ್ರೆಶ್ ಆಗಿದ್ದೀವಿ ಗೈಸ್. ಇವಾಗ ಊಟಕ್ಕೆ ಹೊರಟಿದ್ದೀವಿ, ಬನ್ನಿ ಊಟ ಮಾಡ್ಕೊಂಬರೋಣ. ನೋಡಿ ಮತ್ತೆ ಮಳೆ ಬಂದಿದೆ, ಇಲ್ಲಿ ಮಳೆ ಬರ್ತಾ ಇದೆ. ಇಲ್ಲೂ ಒಂಥರ ಗಾರ್ಡನ್ ಥರ ಎಲ್ಲ ಇದೆ ಗೈಸ್. ನಾವು ಬೆಳಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡ್ವಿ. ಬೆಳಗ್ಗೆ ಇವತ್ತು ಆ್ಯಕ್ಚುಲಿ 6 ಗಂಟೆ 6:30ಗೆ ರೆಡಿ ಆಗಿಬಿಟ್ಟಿದ್ವಿ. ಸೊ ನಾಳೆ ಎಕ್ಸ್ಪ್ಲೋರ್ ಮಾಡಬೇಕು. ಇಲ್ಲೇ ರೆಸ್ಟೋರೆಂಟ್ ಇದೆ, ಇಲ್ಲೇ ಊಟ. ಬನ್ನಿ ಇವತ್ತೇನಿದೆ ಊಟಕ್ಕೆ ನೋಡೋಣ. ರೈಸು, ಹೆಸರು ಕಾಳು ಸಾಂಬಾರು ಅನ್ಸುತ್ತೆ, ಗೋಬಿ, ಟೊಮೆಟೊ, ಆಲೂ ಪಲ್ಯ, ಬೆಂಡಿ ಪಲ್ಯ, ಶಾವಿಗೆ ಪಾಯಸ, ಚಿಕನ್. ಸೊ ಊಟ ಆದಮೇಲೆ ನಾವು ಕೂಡ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಗೈಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.